ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇವಾಗ ನೋಡಿರಿ ಸ್ನೇಹಿತರೆ, ಎಲ್ಲರಿಗೂ ದೊಡ್ಡ ಅಮೌಂಟ್ ಸೇವ್ ಮಾಡೋಕ್ಕಾಗಂಗಿಲ್ಲ. ಸಣ್ಣದ್ರಿಂದನೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇವತ್ತೇ ದುಡ್ದು ಇವತ್ತಿನ ರೀತಿನವ್ರಿಗೆ ಎಷ್ಟು ₹100 ಸೇವ್ ಮಾಡಿರಿ, ₹200 ಸೇವ್ ಮಾಡಿರಿ ಒಂದು ದಿನಕ್ಕಂದ್ರೆ ಆಗಂಗಿಲ್ಲ. ಅಂಥವ್ರು ನಾವು 5, 10, 20 ಚಿಲ್ಲರೆಗಳನ್ನ ಸೇವ್ ಮಾಡಬೇಕು. ಅಂಥದ್ರಾಗ ನಾವೇನು ಮಾಡ್ಬೇಕಂದ್ರಿ, ಭಾಳ ಅಲ್ಲದೆ ಇದ್ರು ಪ್ರತಿದಿನಕ್ಕೆ ಒಂದು ₹10 ಅಂತಾರೆ ನಾವು ಎತ್ತಿಟ್ಕೊಂತ ಹೋದ್ವಿ ಅಂದ್ರೆ ಒಂದು 30 ದಿನಕ್ಕೆ ನಮಗೆ ₹300 ಆಗ್ತೈತಿ. ಅದೇ 12 ತಿಂಗಳಿಗೆ ನಿಮಗೆ ₹3600 ಆಗ್ತದೆ ರೀ. ಈಗ ಇನ್ನೊಂದು ಹೇಳ್ತೀನಿ, ಮನೆಯಾಗೆಲ್ಲರೂ ಎತ್ತಿಡ್ತೇವೆ ಅಂದ್ರೆ ಅದು ಆಗಂಗಿಲ್ಲ. ಒಂದು ಪಿಗ್ಮಿ ಅಕೌಂಟ್ ಅಂತ ಮಾಡಿರಿ, ಅಥವಾ ಏನೋ ಒಂದು ಇಂಥದ್ದು ತುಂಬೋದಂತ ₹10 ಪ್ರತಿದಿನದಂತ ಮಾಡ್ಕೊಂಡ್ರಂದ್ರೆ ನಿಮಗೆ ನಡಕ್ಕೆ ತೆಗಿಯೋಕ್ಕೂ ಬರೋಂಗಿಲ್ಲ. ಇಷ್ಟು ಲಿಮಿಟೆಡ್ ಡೇಸ್ ಅಂತಿರ್ತಾವೆ. ಈ ಲಿಮಿಟ್ಸ್ ಒಳಗೆ ನೀವು ತೆಗಿಯೋಕೆ ಇರಂಗಿಲ್ಲ ರೀ. ಅಂಥದ್ದು ನೀವು ಒಂದು ಇಯರ್ ಕವರ್ ಮಾಡ್ಕೊಂಡ್ರೆ ನಿಮಗೇನೋ ಒಂದು ಅಮೌಂಟ್ ಸಿಗ್ತೈತಿ. ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಹಾಕು ಕೊಡ್ತಾರೆ. ಅಂಥದ್ದನ್ನು ನೀವು ಮಾಡ್ಕೊಳ್ರಿ. ಅದೇ ರೀತಿ ಒಂದು ದಿನಕ್ಕೆ ₹20 ಸೇವ್ ಮಾಡ್ತೇನೆ ಅನ್ನೋರು ಕೂಡ ₹20 ಅಂತ ನೀವು ಪ್ರತಿದಿನಕ್ಕೆ ಮಾಡಿರಿ ಅಂದ್ರೆ ನಿಮಗೆ ಒಂದು ತಿಂಗಳಿಗೆ ₹600, ವರ್ಷಕ್ಕೆ ₹7200 ಸಿಗ್ತಾವೆ. ಇದೇನು ಕೂಡ ನೀವು ಡಬಲ್ ಅಂದರೆ ಇಂಟ್ರೆಸ್ಟ್ ಏನಾದ್ರು ಬರುವಂಗೆ ಥರನ ಪಿಗ್ಮಿದು ಅಕೌಂಟ್ ಮಾಡ್ಕೋಬೋದು. ಇಲ್ಲಪ್ಪ ನಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇವ್ ಮಾಡೋಕ್ಕಾಗತ್ತೇನಾದ್ರು ಪ್ರತಿದಿನಕ್ಕೆ ₹30 ಅಂತ ಮಾಡಿರಿ. ₹30ಇಂದ ₹900 ಒಂದು ತಿಂಗಳಿಗೆ ಆಗ್ತೈತೆ ನಿಮಗೆ. ಆಮೇಲೆ ₹900 12 ತಿಂಗಳಿಗೆ ₹10,800 ಸಣ್ಣ ಅಮೌಂಟ್ ಅಲ್ರಿ ಲಾಸ್ಟಿಗೆ ಸಿಗೋದು. ಯಾವುದಾದ್ರೂ ಒಂದೊಂದು ರೂಪಾಯಿಗೂ ಅದ್ರದ್ದೇ ವ್ಯಾಲ್ಯೂ ಇರ್ತೈತಿ. ಸೊ ಹಾಗಾಗಿ ನಿಮಗೆ ₹10,800 ಸಿಗುತ್ತೆ. ಇದನ್ನು ನೀವು ಒಂದು ದೊಡ್ಡ ಅಮೌಂಟನ್ನು ಅನ್ಕೋಬೋದು. ಅದೇ ರೀತಿ ಇನ್ನೂ ಇಲ್ಲ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಕತ್ತೆ ಅನ್ನೋರು ₹40 ಅಂತ ಪರ್ ಡೇನೂ ಮಾಡ್ಬೋದು. ನೀವು ₹40 ಅಂತ ಪರ್ ಡೇ ₹40 ಅಂತ ಮಾಡಿದಾಗ ₹14,400 ನಿಮಗೆ ನೋಡೋಕೆ ಸಿಗ್ತೈತಿ ಒಂದು ವರ್ಷಕ್ಕೆ. ಇದು ನೀವೇನೋ ಒಂದು ಜಾಸ್ತಿ ಅಂದರೆ ಮತ್ತೆ ಇಟ್ಟು ನೀವು ಅದಕ್ಕೆ ಇಂಟ್ರೆಸ್ಟ್ ಹಾಕ್ಕೊಂಡು ತೊಗೊಳ್ತಾರನೂ ನೀವು ಮಾಡ್ಕೊಳ್ಬೋದು. ಅಂದರೆ ಅಲ್ಲೇ ಫಿಕ್ಸು ಹಾಕ್ಬೋದು. ಇಲ್ಲಾಂದ್ರೆ ನೀವು ನಿಮ್ಮ ಮನೆ ಖರ್ಚು ಬೇಕಂದ್ರೂ ಬಳಸ್ಕೊಳ್ಬೋದು. ಆದರೆ ಮನ್ಯಾಗಿಂದ ಸೇವ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಡಕ್ಕೆ ನಾವು ಏನಾದ್ರು ಖರ್ಚು ಬಂದರೆ ತೆಗೆದು ಬಿಡ್ತೀವಿ ರೀ. ಹಾಗಾಗಿ ಒಂದು ಪಿಗ್ಮಿ ಅಕೌಂಟ್ ಅಂತ ಮಾಡಿಕೊಂಡು ನಮ್ಮ ಕೈಲಿ 10, 20 ಎಷ್ಟಾಗುತ್ತೆ ಅಷ್ಟು ನಾವು ಸೇವ್ ಮಾಡ್ಕೊತ ಹೋಗ್ಬೇಕು ರೀ. ಅದೇ ರೀತಿ ₹50 ಹಾಕ್ತೇನೆ ಅನ್ನೋರು ತಿಂಗಳಿಗೆ ನೀವು ದಿನಕ್ಕೆ ₹50 ಅಂತ ನೀವು ತಿಂಗಳಿಗೆ ₹1,500 ಉಳಿತಾಯ ಮಾಡ್ಬೋದು. ₹1,500 ಒಂದು ತಿಂಗಳಿಗೆ ಮಾಡಿದ್ರೆ ₹18,000 ನಿಮ್ಗೆ ಒಂದು ವರ್ಷಕ್ಕೆ ಸಿಗ್ತೈತೆ ರೀ. ಇಲ್ಲಪ್ಪ ನಾನು ಪ್ರತಿ ದಿನಕ್ಕೆ ₹100 ಹಾಕೋಷ್ಟು ಕೆಪಾಸಿಟಿ ಐತಂದ್ರೆ ನೀವು ₹100 ಹಾಕ್ಬೋದು. ನಾನು ₹60 ಅಂತ ಬರೆದೆ, ನಿಮ್ಮ ಬೈ ಮಿಸ್ಟೇಕ್ ಆಗಿ ನೋಡ್ಬೋದು ನೀವು. ಅದ್ರಾಗ ₹100 ಒಂದು ದಿನಕ್ಕೆ ಹಾಕಿದ್ರೆ ನೀವು ₹3,000 ಒಂದು ತಿಂಗಳಿಗೆ ಇರ್ತೈತಿ. ₹3,000 ಒಂದು ತಿಂಗಳಿಗೆ ಹಾಕಿದ್ವಿ ಅಂದರೆ ನಾವು ಒಂದು ವರ್ಷಕ್ಕೆ ₹36,000 ಸಿಗ್ತೈತಿ. ಇದು ಸ್ವಲ್ಪ ಕಷ್ಟನ ಎಲ್ಲರಿಗೂ ಅಂತಲ್ಲ, ಸಾಧ್ಯ ಆದವರು ಮಾಡ್ಬೋದು. ನಮ್ಗೆ ಅಂದ್ರೆ ಈಗ ಅವತ್ತೇ ದುಡ್ದು ಅವತ್ತು ನಾವು ತಿಂತೀವಲ್ಲ, ನಮ್ಮಂಥವ್ರಿಗೆಲ್ಲ ಪ್ರತಿದಿನ ₹100 ಅಂದರೆ ಅಸಾಧ್ಯನೇ ರೀ. ಹಾಗಾಗಿ ನಮ್ಗೆ ಕೈಲಿ ಎಷ್ಟಾಗ್ತದೆ ಅಷ್ಟು ನಾವು ಸೇವ್ ಮಾಡೋಕೆ ನಾವು ಇವತ್ತಿಂದ ತಯಾರಿ ಮಾಡಬೇಕು. ಅದೇ ರೀತಿ ನಾವು ಅದನ್ನು ಒಂದು ದೃಢ ನಿರ್ಧಾರ ತೊಗೋಬೇಕು ರೀ. ಇದನ್ನು ತೆಗಿಬಾರ್ದಪ್ಪ ಅಂತ ಹೇಳಿ ಅಂದ್ಕೊಂಡು ನಾವು ಮಾಡಬೇಕು. ಮನೆಯಾಗಿಟ್ವಿ ಅಂದರೆ ಏನೋ ಕಷ್ಟ ಬಂದರೆ ನಾವು ತೆಗೆದು ಬಿಡ್ತೀವಿ. ಹಾಗಾಗಿ ನಾವು ಏನು ಮಾಡಬೇಕು, ಒಂದು ಪಿಗ್ಮಿ ಅಕೌಂಟನ್ನು ಅಂತ ಮಾಡ್ಕೊಂಬಿಡ್ರಿ. ಅದರಿಂದ ನಾವು ಹಾಕೋದ್ರಿಂದ ನಿಮ್ಗೆ ಲಾಸ್ಟ್ ಒಂದು ಎಂಡಿಗೆ ನೋಡೋಕೆ ಒಂದು ಅಮೌಂಟ್ ಸಿಗ್ತೈತಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಪುಟ್ಟ ಉಳಿತಾಯ ನಮಗೆ ಖುಷಿನೂ ಕೊಡ್ತಾವೆ. ಆಮೇಲೆ ಈ ದುಡ್ಡು ನಮಗೆ ಕಷ್ಟ ಕಾಲದಾಗೂ ಅಕ್ಕಾವ. ಈ ಥರ ನಾವು ಸಣ್ಣ ಪುಟ್ಟ ಉಳಿತಾಯನೂ ಮಾಡ್ಬೋದು. ನೋಡಿರಿ, ನಾವೊಂದು ಗಲ್ಲೆ ತೊಗೊಂಬಂದೇನಿ. ಇದ್ರಾಗ ನಾನು ಪ್ರತಿದಿನ ಅಂತೂ ಹಾಕಂಗಿಲ್ಲ, ಯಾಕಂದ್ರೆ ನನ್ನ ಹತ್ರ ಸಾಧ್ಯ ಆಗಂಗಿಲ್ಲ. ಪ್ರತಿದಿನ 10-20 ಹಾಕೋಷ್ಟು ನನಗೆ ಆಗಂಗಿಲ್ಲ. ನಾನು ಏನು ಮಾಡ್ತೀನಿ, ಎಲ್ಲರೂ ಚಿಲ್ಲರೆ ಉಳಿದಾಗ ಆಮೇಲೆ ಏನಾರು ಒಂದು ಉಳಿತಂದ್ರೆ ನಾನು ಅದರೊಳಗೆ ಹಾಕ್ಕೊಂಡು ಬರ್ತೀನಿ. ಅದು ತುಂಬುವರೆಗೂ ಬಿಟ್ಟಿರ್ತೀನಿ. ಆಮೇಲೆ ತುಂಬಿದ ಮೇಲೆ ಅದನ್ನ ಒಡೆದು ನಾನು ಅಮೌಂಟ್ ಎದಕ್ಕಾದ್ರೂ ಯೂಸ್ ಮಾಡ್ಕೋತೀನಿ. ಇಲ್ಲಪ್ಪ ನಂಗೆ ಪ್ರತಿದಿನ ಇಷ್ಟು ಹಾಕೋಕ್ಕಾಗುತ್ತೆ ಅನ್ನೋರು ಒಂದು ಗಲ್ಲೆ ತೊಗೊಂಡು ಈ ಥರ ನೀವು ಇದ್ರೊಳಗೂ ಹಾಕ್ಕೋಬೋದು. ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಈಗ ವರಮಹಾಲಕ್ಷ್ಮಿ ಪೂಜೆ ಅಂತಲ್ರಿ, ವರಮಹಾಲಕ್ಷ್ಮಿ ಪೂಜೆಗೆ ಗಲ್ಲೆ ಮಾಡಿ ಹಾಕಿ ವರ್ಷದಿಂದ ವರ್ಷಕ್ಕೆ ಹೊಡಿತಿರ್ತಾರೆ. ಅಂಥವ್ರು ಆ ರೀತಿಯೂ ಮಾಡಿಕೊಂಡು ನಿಮಗೆ ಬೇಕಾದಂಥ ಸಾಮಾನಾಗಲಿ ಅಥವಾ ದೇವರ ಬಳಕೆಗಾಗಲಿ ಏನಾದರೂ ಬಳಸ್ಕೊಳ್ಬೋದು. ನನಗೆ ಆಗಂಗಿಲ್ಲ ಪ್ರತಿದಿನ ಅಂಥೇಳಿ ನನ್ನ ಹತ್ರ ಯಾವಾಗ ಇರ್ತೈತಲ್ಲ ಚೇಂಜ್, ಆವಾಗ ನಾನು ಈ ಗಲ್ಲೆ ಒಳಗೆ ಹಾಕ್ಕೊಂಡಿರ್ತೀನಿ. ಇದು ತುಂಬೋವರೆಗೂ ನಾವು ಇನ್ನೂ ತುಂಬಕ್ಕೆ ಭಾಳ ದಿನವೂ ಐತ್ರಿ. ಇದು ಈಗ ಸ್ವಲ್ಪನ ಆಗೈತಿ. ಅದೇ ರೀತಿ ನನ್ನ ಮಕ್ಳ ಹತ್ರನೂ ಚಿಲ್ಲರೆ ಇದ್ರು ಅಂದ್ರೆ ಅವರು ತಂದಕ್ಕೆ ಹಾಕಿರ್ತಾರೆ. ಈ ರೀತಿ ಸೇವ್ ಮಾಡೋದ್ರಿಂದ ನಮಗೆ ಮನ್ಸಿಗೆ ಖುಷಿನೂ ಕೊಡ್ತೈತಿ. ಆಮೇಲೆ ವಿನಾಕಾರಣ ಖರ್ಚು ಮಾಡೋದು ತಪ್ತೈತಿ. ಆಮೇಲೆ ಹುಡುಗರು ಈಗಿಂದ ಈ ರೀತಿಯಿಂದ ಕಲಿಸೋದ್ರಿಂದ ಸೇವಿಂಗ್ಸ್ ಟಿಪ್ಸ್ ಎಲ್ಲ ಹೇಳ್ಕೊಡೋದ್ರಿಂದ ಅವ್ರಿಗೂ ಒಂಥರ ಮುಂದಿನ ದಿನಮಾನದೊಳಗೆ ಹೆಲ್ಪ್ ಆಗ್ತಾವೆ. ನಾವು ಸೇವ್ ಮಾಡ್ಬೇಕು ಅನ್ನೋದು ರೀ. ಹಾಗಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ಇದೇ ರೀತಿ ಭೇಟಿ ಹಾಕ್ತೀನಿ. ನಮಸ್ಕಾರ ರೀ.